ಈ ಒಂದು ಪ್ರಶ್ನೆ ನಾನು ಕೇಳಿರುವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರಿನ ಜಿಲ್ಲಾಸ್ಪತ್ರೆ 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆಯ ಕುರಿತು ಈ ಪ್ರಶ್ನೆ ಕೇಳಿರುವಂಥದ್ದು. ಸಭಾಧ್ಯಕ್ಷೆ, ಮಾನ್ಯ ಸಚಿವರನ್ನ ಇಲಾಖೆಗೆ 2023ನೇ ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ 7-12-2023 ಇದೇ ಪ್ರಶ್ನೆ ಕೇಳಿದ್ದೀನಿ. 2024ನೇ ಇಸ್ವಿಯಲ್ಲಿ 2 ಬಾರಿ ಅಧಿವೇಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದೀನಿ. 2025ನೇ ಇಸ್ವಿ ಈ ಬಾರಿನೂ 2 ಬಾರಿ ಈ ಪ್ರಶ್ನೆಯನ್ನು ಕೇಳಿರುವಂಥದ್ದು. ಸಭಾಧ್ಯಕ್ಷೆ, 2019-20ನೇ ಸಾಲಿನಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯನ್ನಾಗಿ ಘೋಷಣೆ ಆಗಿತ್ತು. ಇದಾದ ನಂತರ 2023ನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಲ್ಲಿ 167 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆದೇಶ ಸಂಖ್ಯೆ 14 CJM 2019 ಇದರ ಅಡಿಯಲ್ಲಿ 2023ನೇ ಇಸ್ವಿಯಲ್ಲಿ 167 ಕೋಟಿ, ಅದು 2 ಹಂತದಲ್ಲಿ 113 ಕೋಟಿ ಒಂದ್ಸತಿ ಬಿಲ್ಡಿಂಗ್ಗೆ, ಅದಾದ ನಂತರ ಮೂಲಭೂತ ಸೌಕರ್ಯ ಹಾಗೂ ಸಿಬ್ಬಂದಿಗೆ 54 ಕೋಟಿ 2 ಸ್ಟೇಜಲ್ಲಿ ಇದಕ್ಕೆ ಏನು ಅನುದಾನವನ್ನು ಮೀಸಲಿಟ್ಟಿದ್ರು. ಸಭಾಧ್ಯಕ್ಷೆ, ಇದು 9 ಎಕರೆ 38 ಜಾಗದಲ್ಲಿ ನೂತನವಾದಂಥ ಜಿಲ್ಲಾಸ್ಪತ್ರೆಯನ್ನು 2021ನೇ ಇಸ್ವಿಯಲ್ಲಿ ಜಾಗ ಗುರುತಿಸಿರುವಂಥದ್ದು. ಈಗಿರುವಂಥ ತಾಲೂಕು ಆಸ್ಪತ್ರೆ ಕೇವಲ 4 ಎಕರೆ 20 ಗುಂಟೆಯಲ್ಲಿ ಇರುವಂಥ ತಾಲೂಕು ಆಸ್ಪತ್ರೆ. ನಗರದ ಸಂಪರ್ಕ ಇರುವಂತಹ ಕಡೆ ಸಿದ್ದೇನಾಯಕನಹಳ್ಳಿ ಗ್ರಾಮದಲ್ಲಿ 10 ಎಕರೆ ಜಾಗದಲ್ಲಿ ಜಿಲ್ಲಾಸ್ಪತ್ರೆಗೆ ಜಾಗ ಒದಗಿಸಿರುವಂಥದ್ದು. ತಾಲೂಕಲ್ಲಿ ಈಗ ನಡೀತಾ ಇರುವಂತಹ ತಾಯಿ ಮಗು ಆಸ್ಪತ್ರೆ ಸರ್, ತಮಗೆ ತಾವೂ ಭೇಟಿ ಕೊಟ್ಟಿದ್ದೀರಾ, ತಾವು ಬಂದಿದ್ದೀರಾ. ಈ ಆಸ್ಪತ್ರೆಗೆ ಗುದ್ಲಿ ಪೂಜೆ ಮಾನ್ಯ ಮುಖ್ಯಮಂತ್ರಿಗಳು 11/3/2024ನೇ ಇಸ್ವಿಯಲ್ಲಿ, ಈಗಾಗಲೇ 1.5 ವರ್ಷ ಆಗಿದೆ ಸರ್, 11/3/2024ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ, ಮಾನ್ಯ ಸಚಿವರಾಗಿರುವಂಥ ಜಿಲ್ಲಾ ಉಸ್ತುವಾರಿಗಳಂತ KH ಮುನಿಯಪ್ಪ ಸಾಹೇಬರು, ತಾವು ಮತ್ತು DCM ಸಾಹೇಬರು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮಕ್ಕೆ ಗುದ್ಲಿ ಪೂಜೆ ನೆರವೇರಿದೆ. ಇದಾದ ನಂತರ ಒಂದು ಆದೇಶ ಬರುತ್ತೆ ಸರ್, ಸರ್ಕಾರದ ಆದೇಶ ಸಂಖ್ಯೆ, ಯಾಕಂದ್ರೆ ಇದು ನಿಮ್ಮ ಉತ್ತರದಲ್ಲಿ ಅಧಿಕಾರಿಗಳು ಕೊಟ್ಟಿಲ್ಲ. ಸರ್ಕಾರದ ಆದೇಶ ಸಂಖ್ಯೆ ದಿನಾಂಕ 17/8/2024ರಂದು 2024 ಮತ್ತು 25ನೇ ಸಾಲಿನ ಆಯವ್ಯಯದಲ್ಲಿ 50 ಕೋಟಿ 10 ಲಕ್ಷಗಳನ್ನ ಅನುದಾನ ನಿಗದಿಪಡಿಸಿ ಕಾರ್ಯಕ್ರಮ ಪಟ್ಟಿಗೆ ಅನುಮೋದನೆ ನೀಡಲಾಗಿದೆ. 2024ನೇ ಇಸ್ವಿ 8ನೇ ತಿಂಗಳಲ್ಲಿ ಸರ್, ಇವತ್ತಿಗೆ ಕರೆಕ್ಟಾಗಿ 1 ವರ್ಷದ ಮುಂಚೆ ಅನುಮೋದನೆ ನೀಡಿ 50 ಕೋಟಿ ರೂಪಾಯಿ ಆಲ್ರೆಡಿ ಸರ್ಕಾರದಿಂದ ಕೊಟ್ಟಿದ್ದಾರೆ ಸರ್. ಆದರೆ ಇವತ್ತವರೆಗೂ ಇಲ್ಲಿಗೆ ಟೆಂಡರ್ ಕರೆದಿಲ್ಲ, ಟೆಂಡರ್ ಪ್ರಕ್ರಿಯೆ ಶುರು ಮಾಡಿಲ್ಲ. ಇಷ್ಟರಲ್ಲಿ ಸರ್ ಇಲ್ಲ ಇದ್ರಲ್ಲಿ ಆದೇಶ ಒಂದು ಮಾಡಿದ್ದಾರೆ ಸರ್, ಇಲಾಖೆಯಿಂದ ಒಂದು ಆದೇಶ ಆಗಿದೆ. ಅಲ್ಲಿ PM ಅಭೀಮ್ ಯೋಜನೆ ಅಡಿಯಲ್ಲಿ ಮಾನ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಬಂದರು. ಅವರೇ ಗುದ್ಲಿ ಪೂಜೆಯನ್ನ ಕಳೆದ ವರ್ಷ ಅವ್ರ ಕೈಯಲ್ಲೇ ಅಕ್ಟೋಬರ್ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ರು ಸರ್. ಅಭೀಮ್ ಯೋಜನೆಗೆ ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿದ್ರು. ಬಿಲ್ಡಿಂಗ್ ಕಟ್ಟಕ್ಕೆ ಶುರು ಮಾಡಿ ಈಗಾಗಲೇ ಫಸ್ಟ್ ಫ್ಲೋರ್ ಸ್ಲ್ಯಾಬ್ ಮೋಲ್ಡ್ ಆಗಿದೆ. ಇಲಾಖೆಯಿಂದ ಅವ್ರಿಗೆ ವರ್ಕ್ ಸ್ಟಾಪ್ ನೋಟಿಸ್ ಕೊಟ್ಟಿದ್ದಾರೆ ಸರ್. CRN ಕನ್ಸ್ಟ್ರಕ್ಷನ್ ಅನ್ನುವಂಥ ಕಾಂಟ್ರಾಕ್ಟರ್ಗೆ ನೀವು ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅಂತ ಹೇಳಿ PM ಅಭೀಮ್ ಯೋಜನೆ ಅಡಿಯಲ್ಲಿ ಕಾಂಟ್ರಾಕ್ಟರ್ಗೂ ಕೊಟ್ಟಿದ್ದಾರೆ. ಮಾನ್ಯ CM ಸರ್, ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಅದಾದ್ಮೇಲೆ ಮಾನ್ಯ ಸಚಿವರು ಅವರ ಆಫೀಸ್ ಸಂಖ್ಯೆ 12/6/208 ಇದರ ಅಡಿಯಲ್ಲಿ 9/7/2025ನೇ ತಾರೀಕಂದು ಒಂದು ಆದೇಶ ಹೊರಡಿಸ್ತಾರೆ. ಈ 9 ಎಕರೆ 38 ಗುಂಟೆ ಜಾಗದಲ್ಲಿ ಕಟ್ಟೋದು ಬೇಡ, ಇರೋಂಥ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲೇ 200 ಬೆಡ್ ಹಾಕ್ಬಿಡ್ತೀವಿ, ಇನ್ನು 50 ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟ್ ಇದನ್ನು ನಿಲ್ಲಿಸ್ಬಿಡಿ, ಅದನ್ನು ಅಲ್ಲಿ ಸ್ಥಳಾಂತರ ಮಾಡಿ. 4 ಎಕರೆ ಜಾಗದಲ್ಲಿ ಈಗ ಆಲ್ರೆಡಿ ತಾಯಿ ಮಗು ಆಸ್ಪತ್ರೆ ರನ್ನಿಂಗ್ ಇದೆ. ತಿಂಗಳಿಗೆ 300 ಬರ್ತ್ಸ್ ಆಗುತ್ತೆ ಸಭಾಧ್ಯಕ್ಷರೇ. ಇಡೀ ನಮ್ಮ 4 ಜಿಲ್ಲೆಯಲ್ಲಿ ಹೈಯೆಸ್ಟ್ ಬರ್ತ್ಸ್ ಆಗುವಂಥ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ತಾಯಿ ಮಗು ಆಸ್ಪತ್ರೆ. ಇವತ್ತು ಔಟ್ ಪೇಷಂಟ್ ನಿಮಗೆ ಮಾಹಿತಿ ತಗೊಂಡ್ರೆ ಸಾಹೇಬ್ರು 20,000 ಇದೆ ಸರ್ ಪರ್ ಮಂತ್ OPD. ಅಜಾಕ್ಸ್ ಕಂಪನಿ ಅವತ್ತು ಅವರು ಓಪನ್ ಮಾಡಿದ್ರು, OPD ಸೆಪರೇಟ್ ಬ್ಲಾಕ್ ಸರಿ. ಈಗ ಇಲ್ಲ ಏನಾಗ್ಬೇಕು ಹೇಳಿ, ಇದನ್ನೆಲ್ಲ ನೀವು ಯಾಕೆ ಸರ್ 10 ಎಕರೆ ಜಾಗ ಯಾಕೆ ಬೇಡ ಅಂತ ಇದ್ದೀರಾ? ಅಷ್ಟನ್ನು ಕೇಳಿ ಅಲ್ಲ, ಅದನ್ನು ಬಿಟ್ಟು ಎಲ್ಲಾ ವಿಷಯ ಕ್ವಶನ್ ಹೇಳಿದ್ರೆ ಅದ್ರ ಜೊತೆ ಮನೆ ಉತ್ತರ ಹೇಳಿ. ಯಾಕೆ ಅದು 10 ಎಕರೆ 4 ಎಕರೆ ಹೋಯ್ತು? ಸಭಾಧ್ಯಕ್ಷರೇ, ಈಗ ಅದನ್ನು ಕೇಳಿದ್ರೆ ಬಿಟ್ಟು ಅವ್ರು ಹೇಳಿದಾಗೆ ಅವ್ರೇನು ತಪ್ಪೇನು ಹೇಳಿಲ್ಲ. ಅವರು ಬಹುತೇಕ ಎಲ್ಲವನ್ನು ಸರಿಯಾಗಿ ಹೇಳಿದ್ದಾರೆ. ಧೀರಜ್ ಮುನ್ರಾಜ್ ಅವರು ಏನಂತೇಳಿ ಹಿಂದಿನ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆಮೇಲೆ ಈಗ ಅದಕ್ಕೆ ಪರಿಷ್ಕೃತ ಅಂದಾಜು ಏನಾಯಿತು ಅಂತ ಹೇಳಿದ್ರೆ 193 ಕೋಟಿ ರೂಪಾಯಿ ಆಯಿತು ಈ ಜಿಲ್ಲಾ ಆಸ್ಪತ್ರೆ ನಿರ್ಮಾಣ ಆಗೋದಕ್ಕೆ ಅಂತ. ತದನಂತರ ಏನಾಯಿತು ಅಂತ ಹೇಳಿದ್ರೆ ಇಷ್ಟು ಬೃಹತ್ ಮೊತ್ತ ಆಯ್ತಿದ್ದು. ನಾವು ಅಲ್ಲಿ ಇನ್ನೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಮಾಡೋದಕ್ಕೆ ಅದನ್ನು ಕೂಡ ಅನುಮೋದನೆಯಾಗಿ ಗುದ್ಲಿ ಪೂಜೆನೂ ಮಾಡಿದ್ದು. ಇದಕ್ಕೆ ಆಡಳಿತಾತ್ಮಕ ಅನುಮೋದನೆ ಆಗಿತ್ತು. ಆ ಆಡಳಿತಾತ್ಮಕ ಅನುಮೋದನೆ ಆಗಿದ್ದಕ್ಕೋಸ್ಕರ
ಅಲ್ಲಿ ದೇವನಹಳ್ಳಿಯಲ್ಲಿ ದೊಡ್ಡ ಸಭೆ ಆದಾಗ ಮುಖ್ಯಮಂತ್ರಿಗಳು ಹಲವಾರು ಕಾಮಗಾರಿಗಳನ್ನು ಶುರು ಮಾಡಿದಾಗ ಇದಕ್ಕೂ ಕೂಡ ಅವರು ಮಾಡಿದ್ದಾರೆ. ಅವತ್ತಿನ ದಿವಸ KH ಮುನಿಯಪ್ಪ ಸಾಹೇಬರು ಅವರು ಉಸ್ತುವಾರಿ ಸಚಿವರು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಯಿತು, ಅವಾಗ ಮಾಡಿದ್ದಾರೆ. ಆದರೆ ನಂತರ ಏನಾಯಿತು ಅಂತ ಹೇಳಿದ್ರೆ ಇದನ್ನು ನಾವು ಪ್ರಸ್ತಾವನೆ ಆರ್ಥಿಕ ಇಲಾಖೆ ಕಳಿಸಿದಾಗ ಇಷ್ಟು ದೊಡ್ಡ, ಯಾಕಂದರೆ ಅಲ್ಲಿ ಈಗಾಗಲೇ 100 ಬೆಡ್ಡಿನ ತಾಲೂಕು ಆಸ್ಪತ್ರೆ ಇದೆ ಮತ್ತು MCH ಆಸ್ಪತ್ರೆ ಇದೆ, ಮತ್ತು ಈಗ ಕ್ರಿಟಿಕಲ್ ಕೇರ್ ಬ್ಲಾಕ್ ಇನ್ನೊಂದು 50 ಬೆಡ್ಡನ್ನು ನೀವು ಇನ್ನೊಂದು ಕಡೆ ನಿರ್ಮಾಣ ಮಾಡ್ತಾ ಇದ್ದೀರಾ. ಇನ್ನು ಇದಕ್ಕೆ ಪ್ರತ್ಯೇಕವಾಗಿ ಇನ್ನೊಂದು 250 ಬೆಡ್ ಆಸ್ಪತ್ರೆಯನ್ನು ಮಾಡೋದಕ್ಕೆ ಅದರ ಒಂದು ಅವಶ್ಯಕತೆ ಎಷ್ಟಿದೆ. ಯಾಕಂದರೆ ಹಣಕಾಸು ಇಷ್ಟೊಂದು ನಾವು ಖರ್ಚು ಮಾಡೋದು, ಬಿಲ್ಡಿಂಗ್ಗಳು ಕಟ್ಟೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿಯಾಗಿ ಸಿಬ್ಬಂದಿ, ಡಾಕ್ಟ್ರುಗಳು ಎಲ್ಲ ಉಪಯೋಗಿಸ್ತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಅದಕ್ಕೋಸ್ಕರ ಇದನ್ನು ನೀವು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ನಾವು ಹೇಳೋದಕ್ಕೋಸ್ಕರ ನಾವೇನು ಮಾಡೋದು, ಇರುವಂಥ ತಾಲೂಕು ಆಸ್ಪತ್ರೆ 100 ಬೆಡ್ ಇದೆ, ಅದಕ್ಕೆ ಇನ್ನೊಂದು 100 ಬೆಡ್ ಸೇರಿಸಿ ಅದನ್ನು 200 ಬೆಡ್ ಮಾಡಿ, ಈ ಕ್ರಿಟಿಕಲ್ ಕೇರ್ ಬ್ಲಾಕ್ ಹೊರಗಡೆ ಇದೆ ಅದನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡ್ರೆ ಹೇಗೆ ಆಗ್ಬೋದು ಅಂತ ಒಂದು ಸ್ಟಾಪ್ ಆರ್ಡರ್ ಕೊಟ್ಟಿದ್ದು. ಈಗ ಆ ಸ್ಟಾಪ್ ಆರ್ಡರ್ ತೆರವುಗೊಳಿಸಿದ್ದೇವೆ, ಅದನ್ನು ಮತ್ತೆ ಅದನ್ನು ಮಾಡಿ ಅಂತ ಹೇಳಿದ್ದೀವಿ. ಆ ಕಾಮಗಾರಿ ಮುಂದುವರಿತದೆ, ಅದೇನು ಈಗ ನಿಲ್ಸೋಕ್ಕೆ ಹೋಗೋದಿಲ್ಲ. ಇದಕ್ಕೆ ಯಾಕೆ ಈ ಥರ ಮಾಡ್ಕೋಬಾರ್ದು ಅಂತ ನಾವೊಂದು ಯೋಚನೆ ಮಾಡಿ, ಯಾಕಂದರೆ ಫೈನಾನ್ಷಿಯಲ್ ದುಡ್ಡು ಖರ್ಚು ಮಾಡೋದು ಮುಖ್ಯ ಅಲ್ಲ, ಅದು ಸರಿಯಾದ ರೀತಿ ಖರ್ಚಾಗಬೇಕು ಅಂತ ಒಂದು ಉದ್ದೇಶ ಇದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನಮಗೆ ಜಿಲ್ಲಾ ಆಸ್ಪತ್ರೆ ಅಲ್ಲೇ ಆಗಬೇಕು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇರುವಂಥ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅದ್ರ ಜೊತೆಗೆ ಇದನ್ನು ಕೂಡ ಜೋಡಿಸಿ ದುಡ್ಡು ಕೂಡ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ಮತ್ತು ಇರುವಂಥ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಒಂದು ಉದ್ದೇಶದಿಂದ ಮಾಡಿದ್ದೀವಿ. ಈ ಹಂತದಲ್ಲಿ ಇದೆ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಶಾಸಕರು ಮತ್ತು ಸಚಿವರು ಕೂಡ, ಮುನಿಯಪ್ಪನವರು ಕೂಡ ಅವರು ಅದನ್ನು ಹೇಳ್ತಾರೆ, ಇಲ್ಲ ಪ್ರತ್ಯೇಕ ಜಾಗ ಇದೆ, ಹಿಂದೆ ಅನುಮೋದನೆ ಆಗಿದೆ, ಇದನ್ನು ಇದೇ ರೀತಿ ಮಾಡಬೇಕು ಅಂತ. ನಾವು 2 ಪ್ರಸ್ತಾವನೆ ಕೂಡ ನಾನು ಆರ್ಥಿಕ ಇಲಾಖೆ ಕಳಿಸ್ಕೊಡ್ತೀನಿ, ಮತ್ತೊಮ್ಮೆ ಕಳಿಸ್ಕೊಡ್ತೀನಿ. ಸರ್ ಒಂದೇ ಅದೇ ಜಿಲ್ಲಾ ಆಸ್ಪತ್ರೆನೇ ಅದೇ ಯಾವ ರೀತಿಯಾಗಿ ಮತ್ತೊಮ್ಮೆ ನಾನು ಬೇಕಾದ್ರೆ ನೀವು ಉಸ್ತುವಾರಿ ಸಚಿವರು ಕೂರಿಸಿ ಆರ್ಥಿಕ ಕಾರ್ಯದರ್ಶಿ ಕೂಡ ಕರೆಸ್ತೀನಿ, ಒಟ್ಟಿಗೆ ಒಂದು ಸಭೆನೇ ಮಾಡೋಣ, ಏನ್ ಮಾಡಕ್ಕಾಗುತ್ತೆ ಅದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳೋಣ. ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ಸರ್. ಇವಾಗ ತಾಯಿ ನಮಗೆ ಪ್ರಾಕ್ಟಿಕಲ್ ಆಗಿ ಏನಾದ್ರು ಒಂದು ಮಾಡಬೇಕು ಅಂತ ನಾನು ಹೊರಟಿರುವಂತದ್ದು. ನೀವು ಅಲ್ಲಿ ಬೇಡವೇ ಬೇಡ, ನಮಗೆ ಬೇರೆ ಆಸ್ಪತ್ರೆ ಬೇಕೇ ಬೇಕು ಅಂತ. ಇನ್ನೊಂದು ಮನೆ ಸಭಾಧ್ಯಕ್ಷರೇ, ಪಕ್ಕದ ಹತ್ತಿರದಲ್ಲಿ ಇನ್ನೊಂದು ESI ಆಸ್ಪತ್ರೆ ಕಟ್ತಾ ಇದ್ದಾರೆ, ಅದು ಸುಮಾರು 300-400 ಬೆಡ್ ಆಸ್ಪತ್ರೆ. 200 ಬೆಡ್ ಸರ್, 200 ಬೆಡ್ 200 ಬೆಡ್ ESI ಅಲ್ಲಿ ನಾರ್ಮಲ್ ಜನ ಹೋಗ್ಬೋದಾ ಸರ್? ನಾರ್ಮಲ್ ನನ್ನ ಬಡವರು ಹೋಗ್ಬೋದಾ ಸರ್? ಇಲ್ಲ, ನನಗೆ ಹೇಳ್ತಾ ಇರುವಂತದ್ದು ಅಲ್ಲ ಸರ್, ಅದರ ಸೇವೆ ಕೂಡ ಬಹಳಷ್ಟು ಜನರಿಗೆ ಸಿಗ್ತದೆ ESI ಆಸ್ಪತ್ರೆ. ಮಾತಾಡಲ್ಲ ಸರ್, ನಾನು ಹೇಳ್ತಾ ಇರೋದು, ನನ್ನ ಉದ್ದೇಶ ಅಲ್ಲೊಂದು ಆಸ್ಪತ್ರೆ ಬರಬೇಕು ಅಂತಾನೆ. ಆದ್ರೆ ಅನುದಾನದಲ್ಲಿ ಸ್ವಲ್ಪ ಏನು ಸಮಸ್ಯೆ ಇತ್ತು, ಮೀಟಿಂಗ್ ಮಾಡೋಣ. ಅಲ್ಲ ದಿನೇಶ್ ಅವರು ಅಲ್ಲಲ್ಲ, ಈ ನನಗೆ ಈ ಒಂದು 4 ಸರಿ ಪ್ರಶ್ನೆ ಬಂದಿದೆ, ಹಾಗಾದ್ರೆ ಪ್ರಶ್ನೆಗೆ ಅರ್ಥನೇ ಇಲ್ಲ. ಈ ಪ್ರತಿ ಸದನದಲ್ಲೂ ಕೂಡ ಪ್ರಶ್ನೆ ಹಾಕಿದ್ದಾರೆ, ಆ ಅರ್ಥನೇ ಇಲ್ಲ, ಪ್ರಶ್ನೆಗೆ ಅರ್ಥನೇ ಹೊರಟೋಗ್ತದೆ. ಪ್ರಶ್ನೆ ಏನಾದ್ರು ಪರಿಹಾರ ಸಿಗುತ್ತೆ ಅಂತ 4 ಸರಿ ಹಾಕಿದ್ದಾರೆ ಅಂದ್ರೆ ಉತ್ತರನೇ ನೀವು ಅದೇ ಪರಿಶೀಲನೆ ಮಾಡೋಣ ಮನಸ್ಥಿತಿ ಇದೆ. ಉದ್ಘಾಟನೆ ಅಧ್ಯಕ್ಷ, ಉದ್ಘಾಟನೆ ನಾವು ಗುದ್ಲಿ ಪೂಜೆ ಎಲ್ಲ ಔಟಿದೆ, ಟೆಂಡರ್ ಕರಿಬೇಕಾಗಿತ್ತು ಅಷ್ಟೇ, ಟೆಂಡರ್ ಕರೆದೇ ನಿಲ್ಸಿದ್ದಾರೆ. ನಾನೇ 2 ಸರಿ ಹೋಗಿದ್ದೇನೆ. ಸಭಾಧ್ಯಕ್ಷರೇ, ತಾವು ಆರೋಗ್ಯ ಸಚಿವರು 1 ನಿಮಿಷ ಕೊಡಿ ಸರ್. ಸರ್, ಈಗ ತಾಯಿ ಮಗು ಆಸ್ಪತ್ರೆಯಲ್ಲಿ ತಾಲೂಕು ಆಸ್ಪತ್ರೆ ಇರೋದೇ ತಪ್ಪು ಸರ್. ಯಾಕೆಂದ್ರೆ 300 ಬರ್ತ್ ಆಗ್ತಾ ಇದೆ ಸರ್. ಮಾಮೂಲಿ ಸರ್ಜರಿ ಕೇವಲ 150 ಆಗ್ತಾ ಇದೆ ಸರ್. ಅದರ್ ಸರ್ಜರೀಸ್ ಆಲ್ ಸರ್ಜರೀಸ್ ಆರ್ಥೋಪೆಡಿಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಕೇವಲ 150 ಆಗ್ತಾ ಇದೆ. ನೀವು ರಿಪೋರ್ಟ್ ತರ್ಸ್ಕೊಂಡ್ರಿ ಅಂದ್ರೆ ಆಸ್ ಪರ್ ಜನಕ್ಕೆ ಏನ್ ಬೇಕು ಅನ್ನೋದನ್ನ ಕೊಡೋದು ಬೇಕಾಗುತ್ತಾ? ನಮ್ಮ ಆಡಳಿತಕ್ಕೋಸ್ಕರ ನಾವು ಹೆಂಗ್ ಬೇಕೋ ಅದು ಮಾಡ್ಕೊಬೇಕಾಗುತ್ತಾ ಸರ್? ESI ಆಸ್ಪತ್ರೆ 3 ಲಕ್ಷ ಕಾರ್ಮಿಕರಿದ್ದಾರೆ ಸರ್ ನನ್ನ ತಾಲೂಕಲ್ಲಿ. ತಾಲೂಕ್ ಜನಸಂಖ್ಯೆ 2.5 ಲಕ್ಷ. ನನ್ನ ಬಡವರು ESI ಆಸ್ಪತ್ರೆಗೆ ಹೋಗಕ್ಕಾಗುತ್ತಾ ಸರ್? ಈಗ ESI ಆಸ್ಪತ್ರೆ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗುದ್ಲಿ ಪೂಜೆ ಮಾಡಿರೋದು, 23 ಓಪನ್ 25 ಓಪನ್ ಆಗಿಲ್ಲ. ಅದನ್ನ ಧೀರಾಜ್ನೆ ಒಂದು ಅರ್ಥ ಮಾಡಿಕೊಳ್ಳಿ. ಒಂದು ಅರ್ಥ ಮಾಡಿಕೊಳ್ಳಿ. ನೀ ಕೇಳುವಂತ ಪ್ರಶ್ನೆಯನ್ನು ಸರಿ ತಪ್ಪಂತ ಮಂತ್ರಿಗಳು ಹೇಳಿಲ್ಲ. ಅಲ್ಲಿಗೆ ಬನ್ನಿ. ಅವ್ರು ಕೂಡ ಸೆಕೆಂಡ್ ಅವ್ರು ಕೂಡ ಏನ್ ಹೇಳ್ತಾರೆ, ಅಲ್ಲಿ ಆಸ್ಪತ್ರೆ ಕಟ್ಟಬೇಕೆಂಬ ಸದುದ್ದೇಶದಿಂದಲೇ ಅಲ್ಲಿ ಶಂಕುಸ್ಥಾಪನೆ ಆಯಿತು. ಇದನ್ನು ಅವಲ್ಲಿ ಕಲಿಸಿಕೊಟ್ಟಂತ ಸಂದರ್ಭದಲ್ಲಿ ಆರ್ಥಿಕಲ್ಲಿ ಚರ್ಚೆ ಮಾಡೋ ನಿಲ್ಲಿಪ್ಪ. ಅವರೊಂದು ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಕ್ಕೆ ಸಂಬಂಧಪಟ್ಟಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು 1 ನಿಮಿಷ, ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರಾಗಿ ನೀವೆಲ್ಲ ಸರಿಯಲ್ಲ, ಇಂದಿನ ರೀತಿ ಆಗ್ಬೇಕೆಂಬ ಹೇಳಿ ನಿಮ್ಮ ಒತ್ತಡ ಕೂಡ ಇದೆ, ಅವರ ಒತ್ತಡ ಕೂಡ ಇದೆ. ಅದಕ್ಕಾಗಿ ಸಚಿವರು ಏನು ಹೇಳಿದ್ದಾರೆ,
ನಾನು ಶಾಸಕರನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಆರ್ಥಿಕ ಇಲಾಖೆ ನನ್ನ ಕಚೇರಿ ಕರೆಸಿ ಕೂತ್ಕೊಂಡು ಮೀಟಿಂಗ್ ಮಾಡಿ ಅದಕ್ಕೆ ನಾವು ಪರಿಹಾರ ಕಾಣ್ತದೆ ಮಾತನ್ನು ಹೇಳಿದಾರಲ್ಲ. ಇಲ್ಲ ಸರ್, ಒಂದ್ ನಿಮಿಷ ಅದಕ್ಕೊಂದು ಇನ್ನೇನ್ ಮಾಡ್ಬೇಕು? ತಮ್ಗೆನೆ 2024ನೇ ವರ್ಷ 18ನೇ ತಾರೀಕು 7ನೇ ತಿಂಗಳಲ್ಲಿ ಆರ್ಥಿಕ ಇಲಾಖೆ 50 ಕೋಟಿ 10 ಲಕ್ಷ ಕಾಸು ಕೊಡ್ತು. ಅದೆಲ್ಲೋ ಆಯ್ತು ಸರ್? ಅದೆಲ್ಲ ಮೀಟಿಂಗ್ ಅಲ್ಲಿ ಕೇಳಿ. ನಾಲ್ಕು ಮೀಟಿಂಗ್ ಉಂಟಲ್ಲ, ಅಲ್ಲಿ ಕೇಳಿ ನೀವು. 50 ಕೋಟಿ ಕಾಸು ಕೊಟ್ಮೇಲೆ ಆ ಕಾಸು ಎಲ್ಲೋಯ್ತು? ಅದನ್ನು ನಾಲ್ಕು ಮೀಟಿಂಗ್ ಅಲ್ಲಿ ಕೇಳಿ, ಅದು ಪರಿಹಾರ ಕಂಡುಹಿಡಿಯಿರಿ. ಕೇಳ್ಬೇಕು ಸರ್ ತಾವು ದಯವಿಟ್ಟು. ನಮ್ಮ ಸಮಸ್ಯೆ 2.5 ವರ್ಷ ಆಗಿದೆ. ಮಾನ್ಯ ಮಂತ್ರಿಗಳು ನಮ್ಮ ತಾಲೂಕಲ್ಲಿ ಒಂದು ಹೋಬಳಿ ರಿಪ್ರೆಸೆಂಟ್ ಮಾಡ್ತಾರೆ ಸರ್. ಕರೆಕ್ಟ್. 2023ನೇ ಇಸ್ವಿಯಲ್ಲಿ ಆಗಿ ದುಡ್ಡು ಅನುಮೋದನೆ ಆಗಿ 24ರಲ್ಲಿ ಫೈನಾನ್ಸ್ ಅಲ್ಲಿ ಮುಖ್ಯಮಂತ್ರಿಗಳು 3ನೇ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿದ್ಮೇಲೆ ಫೈನಾನ್ಸ್ ಅಲೋಕೇಶನ್ 50 ಕೋಟಿ ಕೊಟ್ಟಿದ್ದಾರೆ. ನಿಮ್ಮ ಸಲಹೆ ಏನು ಈಗ? 10 ಎಕರೆ ಯಾಕೆ 4 ಎಕರೆ ಮಾಡ್ತೀರಾ? ನಿಮ್ಮ ಸಲಹೆ ಏನು? 10 ಎಕರೆ ಜಾಗದಲ್ಲಿ ಹೊಸ ಜಿಲ್ಲಾ ಆಸ್ಪತ್ರೆ ಕಟ್ಟಬೇಕು. ಇರುವಂತ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆ ಮುಂದುವರಿಬೇಕು ಸರ್. ಆಯ್ತು, ದಯವಿಟ್ಟು ತಾರತಮ್ಯ ಮಾಡಬಾರ್ದು ಈ ವಿಷಯದಲ್ಲಿ. ಮಾಡದಂತ ಹೇಳಿದ್ದಾರೆ. ನೆಲಮಂಗಲದಲ್ಲಿ ತಾಲೂಕು ಆಸ್ಪತ್ರೆ ಕಟ್ಟಕ್ಕೆ ಫೈನಾನ್ಸ್ ಇದೆ, ಹೊಸಕೋಟೆಯಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಫೈನಾನ್ಸ್ ಇದೆ. ಪರಿಹಾರ ಕಾಣ್ತಂತ ಹೇಳಿದ್ದಾರೆ. ಅದಕ್ಕೆ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಅವರಿಗೆ ಮೀಟಿಂಗ್ ಮಾಡಿ ಪರಿಹಾರ ಕಾಣ್ತಂತ ಹೇಳಿದ್ದಾರೆ. ನಿಮ್ಮನ್ನು ಕರೀತಾರೆ, ಆರ್ಥಿಕ ಇಲಾಖೆ ಕರೀತಾರೆ, ಉಸ್ತುವಾರಿ ಸಚಿವರು ಕೂತ್ಕೊಂಡು ಬಗೆಹರಿಸಂತ ಹೇಳಿದ್ದಾರೆ. ಮತ್ತೆ ಮಾಡ್ಬೋದು, ಇಲ್ಲಿ ಮ್ಯಾಜಿಕ್ ಆಗ್ತದೆ ಮಾಡ್ಲಿಕ್ಕೆ. ಇರುವಂತ ವ್ಯವಸ್ಥೆ ಏನಾದ್ರು ಮಾಡ್ಲೇಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇರೋದು. ಅಲ್ಲ ಗೋಪಾಲ ಸರ್, 10 ಎಕರೆ ಇರೋ ಜಾಗ 4 ಎಕರೆ ಹೆಂಗ್ ಸರ್ ಮಾಡ್ತೀರಾ ನೀವು? ನೋಡ್ರಿ, ಕೋಪ ಮಾಡ್ಕೋಬೇಡಿ. ನಮ್ಗೆಲ್ಲರಿಗೂ ಒಳ್ಳೇದು. ಇದಕ್ಕೆ ಪ್ರಾಬ್ಲಮ್ ಹೇಳ್ಬಿಡ್ತೀನಿ ಸರ್. ಈಗ ಧೀರಜ್ ಅವರೇ, ಈಗ ನೋಡಿ ನಾವು ಎಷ್ಟು ಚರ್ಚೆ ಮಾಡಿದ್ರು ಅಷ್ಟೇನೆ. ನಾವು ಪ್ರಸ್ತಾವನೆಯನ್ನ ಮಾಡಬೇಕು ಅಂತಾನೆ ಅಷ್ಟೇ ಬಂದು ನಿಲ್ತದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳಿದ್ರು ಇಷ್ಟೆಲ್ಲ ನೀವು ಖರ್ಚು ಮಾಡಿ ಈಗ 250 ಬೆಡ್ ಪ್ಲಸ್ ಇಲ್ಲೊಂದು 150 ಬೆಡ್, ಅಲ್ಲೊಂದು 50 ಬೆಡ್, ಒಟ್ಟು 500 ಬೆಡ್ ಆಗ್ತಾ ಇದೆ. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. 250 + 50 ಕ್ರಿಟಿಕಲ್ ಕೇರ್ ನೀವೇ ಕೊಟ್ಟಿರೋ ಸೆಂಟ್ರಲ್ ಗವರ್ನಮೆಂಟ್. ಕ್ರಿಟಿಕಲ್ ಕೇರ್ MCH ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಎಲ್ಲ ಕಂಬೈನ್ ಮಾಡಿ ತಾಲೂಕು ಆಸ್ಪತ್ರೆ ತಾಯಿ ಮಗು ಒಟ್ಟಿಗಿದೆ ಸರ್ ಈಗ. ಕರೆಕ್ಟ್, ಅದೇ ಹೇಳ್ತಾರೆ. ಮೀಟಿಂಗ್ ಮಾಡಿ ಅದನ್ನ ಬಗೆಹರಿ ಸಮಸ್ಯೆಯನ್ನು ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿದೆ. ಕಮ್ಮಿ ವೆಚ್ಚದಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಕಮ್ಮಿ ವೆಚ್ಚದಲ್ಲಿ ಮಾಡೋದಕ್ಕೆ ಇರುವಂತ ತಾಲೂಕು ಆಸ್ಪತ್ರೆ 100 ಬೆಡ್, ಇನ್ನೊಂದು 100 ಬೆಡ್ ಕಟ್ಟಿ ಮಾಡೋಣ ಅಂತ ನಾವು ಪ್ರಪೋಸಲ್ ಮಾಡಿದ್ವು, ಕಟ್ಟಬೇಕು ಅಂತಾನೆ. ಈಗ ಅವ್ರು ಅದಕ್ಕೆ ಒಪ್ತಾ ಇಲ್ಲ, MLA ಅವ್ರು ಒಪ್ತಾ ಇಲ್ಲ. ಆ ಕಾರಣದಿಂದ ನಾನು ಏನ್ ಹೇಳಿದ್ದೀನಿ, ಮೀಟಿಂಗ್ ಮಾಡಿ ವಿಸಿಟ್ ಮಾಡಾಗಿದೆ, ನೋಡಾಗಿದೆ, MCH ಆಸ್ಪತ್ರೆ ನೋಡಿದ್ದೀನಿ, ಕ್ರಿಟಿಕಲ್ ಪೂಜೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ನ ಅಭಿಪ್ರಾಯ ಉಸ್ತುವಾರಿ ಸಚಿವರು ಶಾಸಕರು FD ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿ ಒಂದು ಅಂತಿಮ ತೀರ್ಮಾನ ತಗೊಳ್ತೀವಿ. ಓಕೆ, ಒಂದು ಮೀಟಿಂಗ್ ಮಾಡ್ತಾರಂತ ಬಜೆಟ್ ಅಲ್ಲಿ ತಾವು 17,473 ಕೋಟಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕೊಡ್ತೀರಾ ಸರ್. ಕ್ಯಾಪಿಟಲ್ ಔಟ್ಲೆ ಕೇವಲ 1,230 ಕೋಟಿ ಅವ್ರು ಕೊಟ್ರೆ ಎಲ್ಲಿ ಸರ್ ಕೊಡಕ್ಕಾಗುತ್ತೆ? ಬೇರೆ ಸಬ್ಜೆಕ್ಟ್, ಹೊಸ ಕೆಲಸ. ಜಾಸ್ತಿ ಮಾತಾಡ್ಬೇಕಂತ ಇಲ್ಲ, ಗೊತ್ತಿದೆ ವಿಚಾರ ಅಷ್ಟೇ ಸಾಕು. ಭರತ್ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 700